ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆದಮೇಲೆ ನಮ್ಮ BJP ಮುಖಂಡರುಗಳೆಲ್ಲ ಬಂದು ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಅದನ್ನು ಖಂಡನೆಯನ್ನು ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಇದೇ BJP ಮುಖಂಡರು ನಮ್ಮ ಆರ್ ಅಶೋಕ್ ಅವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ನಂದೀಶ್ ರೆಡ್ಡಿ ಅವರು ಇರ್ಬೋದು, ಅವರೇ ಅಲಿಗೇಷನ್ ಮಾಡಿದ್ರು. ಬೈರತಿ ಬಸವರಾಜ್ ಅವರು ದೌರ್ಜನ್ಯ ಎಸ್ತಾರೆ, ಕೊಲೆಗಳು ಮಾಡಿಸ್ತಾರೆ ಅಂತೇಳಿ ಅವ್ರು ಗವರ್ನರ್ಗೆ ಹೋಗಿ ಪಿಟಿಷನ್ನ ಕೊಟ್ಟಿದ್ರು. ಅದೇ ವ್ಯಕ್ತಿಗಳು ಬಂದು ಇವತ್ತು ಅವ್ರ ಪಕ್ಷದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಬಂದು ರಾಜಕೀಯ ಪ್ರೇರಿತ ಅಂತ ಹೇಳಿರ್ತಕ್ಕಂಥದ್ದು ತಪ್ಪು ಅನ್ನುವಂಥದ್ದು ನಮ್ಮ ಆಗ್ರಹ. ಇವಾಗ ಹಾಗೇನೆ ಅನೇಕ ಮರ್ಡರ್ಗಳಾಗಿದೆ ಈ ಕ್ಷೇತ್ರದಲ್ಲಿ, ಅವೆಲ್ಲ ಮರು ತನಿಖೆ ಆಗಬೇಕು ಅಂತೇಳಿ ನಮ್ಮ ಆಗ್ರಹ. ಹಾಗಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ನೋಡಿ, ಬಿ ನಾರಾಯಣಪುರದಲ್ಲಿ ಮಹದೇವಪುರದಲ್ಲಿ ಒಂದು ಆಗಿದೆ ಮರ್ಡ್ರು, ಅದು ಅದು ಆಗಬೇಕು. ಆಮೇಲೆ ರಾಮಮೂರ್ತಿ ನಗರ ಕಡೆನೂ ಒಂದು ಮರ್ಡರ್ ಆಗಿದೆ, ಅವೆಲ್ಲ ಓಪನ್ ಆಗಬೇಕು ಅನ್ನೋಂಥದ್ದೇ ನಮ್ಮ ಆಗ್ರಹ. ನೋಡಿ, ಇದು ರಾಜಕೀಯ ಬೇರೆ, ಈ ದೌರ್ಜನ್ಯ ಮರ್ಡರ್ಗಳು ಮಾಡುವಂಥದ್ದು ಬೇರೆ. ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ರಾಜಕೀಯಕ್ಕೆ ಬೆರೆಸಬಾರ್ದು. ಆದರೆ ದುರದೃಷ್ಟ ಏನು ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಕ್ರಿಮಿನಲ್ಗಳನ್ನ ಇಟ್ಕೊಂಡು ರಾಜಕೀಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಬೆದರಿಸ್ತಕ್ಕಂಥದ್ದು. ಇವತ್ತು ಅವರ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರೇ ಹೋಗಿ ಕಂಪ್ಲೇಂಟ್ ಕೊಟ್ಟರೂ ಸಹಿತ FIR ಆಗ್ತಾ ಇರಲಿಲ್ಲ. ಇವ್ರು ಹೇಳಿದ್ರೇ FIR ಆಗ್ತಾಯಿತ್ತು. ಅಂಥ ಒಂದು ಸ್ಥಿತಿಯನ್ನು ಇವರು ತಂದುಬಿಟ್ಟಿದ್ರು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಯಾರೇ ಹೋದ್ರೂ FIR ಆಗ್ತದೆ, ತನಿಖೆ ಆಗ್ತದೆ, ನ್ಯಾಯ ಸಿಗ್ತಾಯಿದೆ. ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ನ್ಯಾಯಯುತವಾದ ತನಿಖೆಗಳು ಆಗಬೇಕು. ಯಾರೇ ತಪ್ಪಿತಸ್ಥರಾಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರು ನಿರಪರಾಧಿಗಳಿದ್ದಾರೆ ಅವರು ಹೊರಗಡೆ ಬರ್ತಾರೆ.